ನಟರಾಜ್ ಗೌಡ್ರು ಇಷ್ಟು ದಿನ ಅಹಿಂದ ನಾಯಕರಾಗಿ ಸಿದ್ದರಾಮಯ್ಯನವರಿದ್ದರು. ಈಗ ಆ ಒಂದು ಉತ್ತರಾಧಿಕಾರವನ್ನು ಸತೀಶ್ ಜಾರಕಿಹೊಳಿ ಅವರು ತಗೋತಾ ಇದ್ದಾರೆ, ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಸಂಘಟನೆ ಮಾಡ್ತಾ ಇದ್ದಾರೆ, ವಿಚಾರ ಸಂಕಿರಣಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಗೊತ್ತಾಗಿದೆ ಅಹಿಂದ ಇದ್ದರೆ ನಾನು ಒಬ್ಬ ದೊಡ್ಡ ನಾಯಕನಾಗಬಹುದು, ಅಹಿಂದ ಇದ್ದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಬಹುದು, ಅಹಿಂದ ಇದ್ದರೆ ನಾನು KPCC ಅಧ್ಯಕ್ಷನಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದರೆ ನಾನು ಮುಖ್ಯಮಂತ್ರಿ ಆಗಬಹುದು ಅಂತ. ಸೊ ಅಹಿಂದ ಒಂದು ರೀತಿ ನಾಯಕರನ್ನು ಹುಟ್ಟು ಹಾಕುವಂತಹ ಒಂದು ಏನು ಸರ್ ಅದು ಚಳುವಳಿ ಹೇಳ್ಬೋದು, ಚಳುವಳಿ ಅಂತ ನಾನು ಹೇಳಲ್ಲ, ಅದು ಒಂಥರ ವ್ಯವಸ್ಥೆನೂ ಅಲ್ಲ, ಅದೊಂಥರ ಟೇಕನ್ ಫಾರ್ ಗ್ರಾಂಟೆಡ್. ಅದು ಏನಂತಾರೆ, ಅದು 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 ಒಂಥರ ಒಂದು ದಾಳ. ಅದು ಬೇಕಾದಾಗ ಒಬ್ಬ ನಾಯಕ ಸೃಷ್ಟಿ ಆಗೋದಕ್ಕೆ ಬಳಸಿಕೊಳ್ಳುವಂತ ಒಂದು ದಾಳ ಅದು ಅಷ್ಟೇ. ಈಗ ಒಂದೇನಂತ ಹೇಳಿ ಗೊತ್ತಾ, ಈ ತರ ಆಂದೋಲನ ಮಾಡಲಿಕ್ಕೆ ಚಳುವಳಿ ಮಾಡಲಿಕ್ಕೆ ನಾಯಕರಾಗಿ ಹೊರಹೊಮ್ಮಲಿಕ್ಕೆ ಯಾರನ್ನ ಯಾರು ತಡೆದಿಲ್ಲ, ಯಾರಿಗೆ ಯಾರು ಪೂರಕನೂ ಅಲ್ಲ. ದೇವರಾಜ ಅರಸು ಆಯ್ತು, ಮನೆ ಸಿದ್ದರಾಮಯ್ಯನವರಾದ್ರು, ಮುಂದೆ ಜಾರಕಿಹೊಳಿಯವರು ಈ ಚಳುವಳಿನ ಮುಂದುವರಿಸಲಿ. BJPಲೂ ಪ್ರಯತ್ನ ಮಾಡಿದ್ರು, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದ್ರು, ಹಿಂದ ಅಂತ ಮಾಡಿದ್ರು, ತೆಗೆದ್ಬಿಟ್ಟು ಹಿಂದ ಅಂತ ಕೂಡ ಮಾಡಿದ್ರು. ಅದು ಮುಂದೆ ಬರಲೇ ಇಲ್ಲ. ಅದಕ್ಕೆ ಕಮ್ಯುನಲ್ ಆಂಗಲ್ ಟಚ್ ಕೊಡಕ್ ಸಾಧ್ಯ ಆಗಲ್ಲ. ಅವ್ರಿಗೆ ಕಮ್ಯುನಲ್ ಆಂಗಲ್ ಟಚ್ ಕೊಡಕ್ ಸಾಧ್ಯ ಆಗಿದ್ರೆ ಮಾಡಿರೋರು ನಾಗಪುರದ. ಬಟ್ ಸರ್ ಯಾಕೆ ನಂಬ್ತಾರೆ, ಯಾಕೆ ಅಂದ್ರೆ ಸರ್ ಈಗ ದೊಡ್ಡಯ್ಯ ಅವರು ಒಂದು ವ್ಯಾಲಿಡ್ ಕ್ವಶನ್ ಒಂದು ರೇಸ್ ಮಾಡಿದ್ರು. ಏನು ಅಂತಂದ್ರೆ, ಎಸ್ ವಿ ಬಿಲೀವ್ಡ್ ಯು, ನಾವು ನಿಮ್ಮ ಮೇಲೆ ನಂಬಿಕೆ ಇಟ್ರಿ, ಸೊ ಅಹಿಂದ ನಾವು ಒಟ್ಟಾಗಿ ನಿಮ್ಮ ಜೊತೆಗೆ ಬಂದ್ವಿ, ಸೊ ನೀವೇನು ಕೊಟ್ರಿ ನಮಗೆ ಇಂತ. ಸುಮ್ಮನೆ ನಿಮ್ಮ ಹೆಸರಿಟ್ಕೊಂಡು ನಾವು ಅಧಿಕಾರಕ್ಕೆ ಬರ್ತೀವಿ, ನಿಮ್ಮ ಹೆಸರಿಟ್ಕೊಂಡು ನಾವು ನಾಯಕರಾಗ್ತೀವಿ, ನಿಮ್ಮ ಹೆಸರಿಟ್ಕೊಂಡು ಮುಖ್ಯಮಂತ್ರಿ ಆಗ್ತೀವಿ ಕರೆ, ಆದ್ರೆ ರಿವರ್ಸ್ ನಮ್ಗೆ ವಾಪಸ್ ಏನ್ ಕೊಟ್ರಿ ಅಂತ ಕೇಳ್ತಿದ್ದಾರೆ. ಏನ್ ಕೊಡೋದು ತಗೊಳ್ಳೋದಲ್ಲ, ಇದು ಸಾಮಾಜಿಕ ನ್ಯಾಯ ಕಾಪಾಡೋದು ಅಂತ. ಏನ್ ಸಾಮಾಜಿಕ ನ್ಯಾಯ? ಮಾನ್ಯ ಸಿದ್ದರಾಮಯ್ಯನವರು ಎಲ್ಲಾ ವರ್ಗದವರಿಗೆ, ಎಲ್ಲಾ ಜಾತಿ ಜನಾಂಗದವರಿಗೆ ಶಾಸಕರಾಗ್ಲಿಕ್ಕೂ ಅವಕಾಶ, MLCಗಳಾಗ್ಲಿಕ್ಕೂ ಅವಕಾಶ. ಸಿದ್ದರಾಮಯ್ಯನವರು ಕೊಡೋದಲ್ಲ, ಈ ದೇಶದ ಸಂವಿಧಾನ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಹಿಂದ ಜನರಿಗೆ ಏನ್ ಕೊಟ್ರು? ಈಗ ಅವ್ರು ಜಾತಿ ಗಣತಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್. ಈಗ ಅವ್ರು ಪ್ರಶ್ನೆ ಮಾಡ್ಲಿ, ಜಾತಿ ಗಣತಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅದಕ್ಕೆ ಉತ್ತರ ಇದೆಯಾ ತಮ್ಮ ಹತ್ರ? ಕೇಳಿ. ಅದನ್ನ ಮಾನ್ಯ ಸಿದ್ದರಾಮಯ್ಯನವರು ಸರ್ಕಾರ ಯಾವ ಬೇಕಾದ್ರೂ ಅಕ್ಸೆಪ್ಟ್ ಮಾಡಬಹುದು, ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಭರವಸೆ ನಮಗೂ ಇದೆ. ಎಷ್ಟು ವರ್ಷ ಆಯ್ತ್ರಿ ಕೇಳಿ? ಅದಕ್ಕೇನು ಕಾಲ ನಿಗದಿ ಇವತ್ತೇ ಮಾಡ್ಬೇಕು ನಾಳೆ ಮಾಡ್ಬೇಕಂತಿದ್ಯಾ? ಮಾಡಿದ್ದಾರೆ. ನಿಮ್ಗೊಂದು ಟೈಮ್ ಲಿಮಿಟ್ ಇಲ್ಲ, ನಿಮ್ಗೊಂದು ಟೈಮ್ ಲಿಮಿಟ್ ಇಲ್ಲ, ನಿಮ್ಗೊಂದು ಬದ್ಧತೆ ಇಲ್ಲ, ನಿಮ್ಗೊಂದು ಇಚ್ಛಾಶಕ್ತಿ ಇಲ್ಲ. ನಾವು ಏಕೈಕ ಸಿದ್ದರಾಮಯ್ಯ, ಏಕೈಕ ಕರ್ನಾಟಕ ಸರ್ಕಾರ ಮಾಡಿದ್ದು. ಕರ್ನಾಟಕ ಸರ್ಕಾರ ಮಾತ್ರ ಇಡೀ ದೇಶದಲ್ಲಿ ಮುಂಚೂಣಿಯಲ್ಲಿದ್ದು, ಇಡೀ ದೇಶದಲ್ಲಿ ಮುಂಚೂಣಿಯಲ್ಲಿದ್ದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಿದ ಏಕೈಕ ರಾಜ್ಯ ವ್ಯಕ್ತಿಗೆ ಹೊಟ್ಟೆ ಹಸಿದಾಗ ಊಟ ಕೊಡಬೇಕೆ ಹೊರತು ಮಾಹಿತಿ ಇಲ್ಲ ನಿಮ್ಗೆ. ನಾವು ಈ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಿದ್ದೆ ಯಾವ್ಯಾವ ಸಮುದಾಯದವರು. ಒಂದ್ ನಿಮಿಷ ಅಲ್ಲಿ ಅಶೋಕ್ ಬಾಯ್ ಬಿಡ್ಕೋತ ಇಲ್ಲಿ ನೀವು ಬಿಡ್ಕೋಬೇಡಿ. ಅದೇ ಆಧಾರದ ಮೇಲೆ, ಸಮೀಕ್ಷೆ ಆಧಾರದ ಮೇಲೆ ಕೆಲವು ಮಾಹಿತಿ ಬಿಡಕ್ಕಾಗ್ಲಿಲ್ಲ. ಯಾಕಂದ್ರೆ BJP ಅಪೋಸ್ ಮಾಡಿದ್ರು, JDS ಅಪೋಸ್ ಮಾಡಿದ್ರು, ಕಾಂಗ್ರೆಸ್ ನಲ್ಲೇ ಇರ್ತಕ್ಕಂಥ ಕೆಲವರು ಅಪೋಸ್ ಮಾಡಿದ್ರು. ಅದಕ್ಕಾಗಿ ಆ ಸಮೀಕ್ಷೆಯ ಆಧಾರದ ಮೇಲೆ ಶಿವಕುಮಾರ್ ಅವರು ಅಪೋಸ್ ಮಾಡಿದ್ರು, ಅದಕ್ಕೆ ಆ ಸಮೀಕ್ಷೆಯ ಶಿವಕುಮಾರ್ ಅವರು ಅಪೋಸ್ ಮಾಡಿದ್ರು. ದಟ್ ಇಸ್ ನಾಟ್ ದಿ ಪಾಯಿಂಟ್. ಒಂದ್ ನಿಮಿಷ ಸರ್, ದೇವರಾಜ್ ಅರಸ್ ಅವರಿಗೆ ಒಂದ್ ನಿಮಿಷ ಸರ್, ದೇವರಾಜ್ ಅರಸ್ ಅವರಿಗೆ ಯಾವುದೇ ವಿರೋಧ ವ್ಯಕ್ತವಾಗಿಲ್ಲ ಅಂತ ಅನ್ಸುತ್ತಾ ನಿಮ್ಗೆ? ಇತಿಹಾಸನ ತಾವು ಓದಿದಾಗ ರಾಜಕೀಯ, ಹೌದು ಸರ್, ಅದನ್ನೇ ಹೇಳ್ತಾ ಇದ್ದೀನಿ. ರಾಜಕೀಯದ ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಾಗ ದೇವರಾಜ್ ಅರಸ್ ಅವರು ಕೂಡ ಇಂಥ ವಿಚಾರಗಳಲ್ಲಿ ವಿರೋಧವನ್ನ ಅನುಭವಿಸಿದವರೇ. ಆ ವಿರೋಧವನ್ನ ಲೆಕ್ಕಿಸದೆ ಅವರು ತಂದ್ರು. ಅದೇ ರೀತಿ ಸಿದ್ದರಾಮಯ್ಯನವರು ಅವರದೇ ಹಾದಿಯಲ್ಲಿ ನಡೀತೀನಿ ಅಂತ ಹೇಳಿ 15 ವರ್ಷ, 15 ವರ್ಷ ಕಾಂತರಾಜ್ ಆಯೋಗ,
ಆಮೇಲೆ ಇವರು ಯಾರು ನಿಮ್ಮವರು ಇವರು ಜಯಪ್ರಕಾಶ್ ಹೆಗಡೆ ಈಗ ಆಯ್ತು. ಮಧುಕರ್ ಶೆಟ್ಟಿ ಅದಾದ್ಮೇಲೆ ಈಗ ಹೊಸ 417 ಕೋಟಿ. ಎಲ್ಲ ಐತ್ರಿ ಸರ್ ನಿಮ್ಗೆ ಬೇಕಾದಾಗ 90 ನಿಮ್ಗೆ ಯಾವಾಗ ಅದನ್ನ ಆಗುತ್ತೋ ಅನುಷ್ಠಾನ ಅವಾಗ ಮಾಡ್ತೀನಿ ಮಾಡಿದ್ರೆ ನಾನು ಯಾವಾಗ್ಲೇ ಏನ್ ಹೇಳ್ತಾ ಇದ್ರಿ ಮಾತಾಡ್ತೀನಿ ಸರ್ ಹಸ್ದವ್ನಿಗೆ ಹೊಟ್ಟೆಗೆ ಊಟ ಕೊಡ್ಬೇಕು. ಅದು ಕೊಟ್ಟವ್ರೆ. ಅವ್ನು ಸತ್ತ ಮೇಲೆ ಅವ್ನು ಸರ್ಕಾರ ತಗೊಂಡು ಕೊಟ್ಟಿದೆ. ಏನ್ ಮಾಡ್ತಾರೆ ಸರ್ಕಾರ ಊಟ ಕೊಟ್ಟಿದೆ. ತಗೊಂಡು? ಸರ್ಕಾರ ಕೊಟ್ಟಿದೆ. ಏನ್ ಕೊಟ್ಟಿದೆ? ನೋಡಿ ಕೇಳಿ, ನಾನು ಅದನ್ನೇ ಏನ್ ನಿಮ್ಗೆ ಕೊಟ್ಟಿದೆ? ಹೇಳ್ಕೊಳ್ತೆ. ಈ ಎಲ್ಲಾ ಆಯೋಗಗಳ ವರದಿಗಳನ್ನ ಗಮನಿಸಿ ಹಾ. ಈ ವರದಿ ಆಯೋಗಗಳನ್ನ ಚರ್ಚೆ ಮಾಡ್ಕೊಂಡು ಹಾ. ಕೆಲವು ಮಾಹಿತಿ ಇದನ್ನ ಅಕ್ಸೆಪ್ಟ್ ಮಾಡಕ್ಕೆ ಸರ್ಕಾರ ಕೇಳಿ ಈಗ ಆಗಿರತಕ್ಕಂಥ ವರದಿಯನ್ನ ಅಕ್ಸೆಪ್ಟ್ ಮಾಡ್ತಾರೆ. ಹಾ. ಈಗ ಬಂದಿರತಕ್ಕಂಥದ್ದು ಮಾಡ್ತಾರೆ. ಯಾವಾಗ? ಈಗ ನಾನು ಮುಖ್ಯಮಂತ್ರಿ ಸ್ಥಾನದಲ್ಲಿಲ್ಲ ಅಥವಾ ಇನ್ನೊಂದು ಸ್ಥಾನದಲ್ಲಿಲ್ಲ. ಸರ್ಕಾರ ಅಕ್ಸೆಪ್ಟ್ ಮಾಡ್ತಾರೆ, ವಿರೋಧ ಪಕ್ಷ ಒಪ್ಪಿಕೊಂಡು ಕೇಳಿ ಮಾಡುತ್ತೆ. ನೈತಿಕತೆ ಇಲ್ಲ. ನೈತಿಕತೆ ಇದೆ, ನೈತಿಕತೆ ಇದೆ, ಮಾಡ್ತಾರೆ. ನಿಮ್ಗೆ ಭರವಸೆ ಬೇಕು, ಯಾಕಂದ್ರೆ ಭರವಸೆ ಬೇಕು, ಗ್ಯಾರಂಟಿ ಬೇಕು. ಗ್ಯಾರಂಟಿ ಇದೆ, ಭರವಸೆ ಅಲ್ಲ, ಗ್ಯಾರಂಟಿ ಚಾನಲ್ ಅಲ್ಲಿ ಗ್ಯಾರಂಟಿ ಕೊಡಿ. ನಾನು ಆಯ್ತಾ. ಇವೆಲ್ಲ ನೋಡ್ಕೊಂಡೆ ಸಾಮಾಜಿಕ ನ್ಯಾಯವನ್ನ ಸಿದ್ದರಾಮಯ್ಯನವರು ಈ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಇಡೀ ದೇಶದಲ್ಲಿ ಕರ್ನಾಟಕ ಆರ್ಥಿಕತೆ ನಂಬರ್ 1 ಹೆಂಗಾಗ್ತಾ ಇದೆ. ಈಗ SCPTSP ಕಾಯ್ದೆ ತಂದವರು ಯಾರು? ಕರ್ನಾಟಕ ಸರ್ಕಾರ, ಮೋದಿ ಸರ್ಕಾರ ತಂದಿದ್ಯಾ? ಏನಿಲ್ಲ, ಅದು ಅದಕ್ಕೆ ಸೇರಿದ್ದೇನೆ. ಅದು ಆ ಯೋಜನೆಯ ಒಂದು ಭಾಗ. ಕೇಳಿ, ಗ್ಯಾರಂಟಿಗಳು ಕೂಡ ಅದ್ರ ಯೋಜನೆಯ ಒಂದು ಭಾಗ. ಕರ್ನಾಟಕದಲ್ಲಿ ಮಾತು ನಮ್ ಬಿಡ್ಬೇಕು ನೀವು. ಆಮೇಲೆ ಅವ್ರಿಗೆ ಮೀಸಲಾತಿ ಮುಖ್ಯ ಆಧಾರ ಬೇಕಾದದ್ದು ಹೇಳಿದ್ದೆಲ್ಲ ಒಪ್ಕೊಳಕ್ ಆಗಲ್ಲ. ಅಲ್ಲರಿ ನಮ್ ಮಾತೇ ಹೋಗಲ್ಲ. ನೀವು ನಿಮ್ದು 3 ಸೆಂಟೆನ್ಸ್, ನಮ್ದು 1 ಸೆಂಟೆನ್ಸ್ ಇರುತ್ತೆ. ಆಯ್ತಾ. ಮೈನಾರಿಟಿಗಾಗ್ಲಿ ಅಥವಾ ದಲಿತರಿಗಾಗ್ಲಿ ಗುತ್ತಿಗೆಗಳಲ್ಲೂ ಕೂಡ ಮೀಸಲಾತಿ ಕೊಡಬೇಕು ಅಂತ ತಂದಂತವ್ರು ಯಾರು? ಮನೆ ಸಿದ್ದರಾಮಯ್ಯನವರು. ವಾಸಿಸುವವನೇ ಮನೆ ಒಡೆಯ ಅಂತ ಹೇಳಿ ಯಾವುದು ರೆವೆನ್ಯೂ ಪ್ಯಾಕೆಟ್ ಅನ್ನ ರೆಗ್ಯುಲರೈಸ್ ಮಾಡಿ ಆವಾಗ ಫಸ್ಟ್ ಸರ್ಕಾರ ಇದ್ದಾಗ 50,000 ಕುಟುಂಬಗಳಿಗೆ ಹಕ್ಕುಪತ್ರ ಕೊಟ್ಟಿದ್ವಿ. ಈ ಸರ್ಕಾರ ಬಂದ್ಮೇಲೆ 2,10,000 ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನ ಆಲ್ರೆಡಿ ಕೊಟ್ಟಿದ್ದೀವಿ. ಮಾನ್ಯ ಕೃಷ್ಣಬೈರೇಗೌಡರು ಉತ್ತರ ಕರ್ನಾಟಕ ಹೋಗಿ 1 ಲಕ್ಷ 2 ಬಾರಿ ಹಕ್ಕುಪತ್ರ ಕೊಟ್ಟಿದ್ದೀವಿ, ನೋಡಿದಿರಿ. ಇಂಥ ಯೋಜನೆಗಳು ಇಡೀ ದೇಶದಲ್ಲಿ ಬೇರೆ ಯಾವ ಸರ್ಕಾರಗಳು ಮಾಡಿಲ್ಲ. ಕರ್ನಾಟಕ ಇತಿಹಾಸದಲ್ಲಿ ಆ ಥರ ಯೋಜನೆಗಳಾಗಿರಲಿಲ್ಲ. ಆ ಯೋಜನೆಗಳನ್ನ ಮನೆ ಸಿದ್ದರಾಮಯ್ಯ, ಯಾಕಂದ್ರೆ ಸಾಮಾಜಿಕ ನ್ಯಾಯ ಬದ್ಧತೆ ಅವ್ರಿಗಿದೆ. ಅದು ಬಿಟ್ಟು ಈ ಒಂದು ವರದಿಯನ್ನು ಮಾಡಿಲ್ಲ ಅನ್ನೋದಕ್ಕೋಸ್ಕರ ಅವರು ಇಂದು